Video sponsored by Araskar, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers. Royal World, Mysore. ನಾಡಿನಾದ್ಯಂತ ಈದ್ ಉಲ್ ಫಿತ್ರ್ ಹಬ್ಬದ ಸಂಭ್ರಮ ಸಡಗರ. ಪ್ರಾರ್ಥನಾ ಮಂದಿರಗಳಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಭಾಗಮಂಡಲ ಕರಿಕೆ ರಸ್ತೆಯಲ್ಲಿ ಕಣ್ಮನ ಸೆಳೆಯುತ್ತಿವೆ ಜಲಧಾರೆಗಳು. ಹಸಿರ ಕಾನನದ ಸೌಂದರ್ಯ ಇಮ್ಮಡಿಗೊಳಿಸಿದೆ ಬೋರ್ಗರೆಯುವ ಜರಿಗಳು. ಕರ್ನಾಟಕದ ವಾಟರ್ ಫಾಲ್ಸ್ ರೋಡ್ ಆಗಿ ಖ್ಯಾತಿ ಪಡೆಯುತ್ತಿದೆ ಕರಿಕೆ ರಸ್ತೆ. ಕರ್ನಾಟಕದ ಪ್ರವಾಸಿ ತಾಣ ವೀಕ್ಷಣೆಗೆ ಬರುತ್ತಿದೆ 5 ಸ್ಟಾರ್ ರೈಲು. ಒಂದು ವಾರದ ಟೂರ್ನಲ್ಲಿ ದೊರೆಯಲಿದೆ ವಿಶೇಷ ಆತಿಥ್ಯ. ಅಕ್ಟೋಬರ್ನಲ್ಲಿ ಪ್ರಯಾಣ ಆರಂಭಿಸಲಿದೆ ಗೋಲ್ಡನ್ ಹೆರಿಟೇಜ್ ರೈಲು. ಪ್ಯಾಲೆಸ್ತೈನ್ ಗಾಜಾ ಪಟ್ಟಣದ ಮೇಲಿನ ಇಸ್ರೇಲ್ ದಾಳಿಗೆ ಮುಸ್ಲಿಂ ಯುವ ಒಕ್ಕೂಟದ ತೀವ್ರ ಖಂಡನೆ. ಸಿದ್ದಾಪುರದಲ್ಲಿ ಇಸ್ರೇಲ್ ದಾಳಿ ವಿರುದ್ಧ ಪ್ರತಿಭಟನೆ. ನರಮೇಧದ ವಿರುದ್ಧ ವಿಶ್ವ ರಾಷ್ಟ್ರಗಳು ಧ್ವನಿ ಎತ್ತುವಂತೆ ಪ್ರಮುಖರ ಆಗ್ರಹ. ಪತ್ರಕರ್ತರ ರಕ್ಷಣೆಗೆ ಸರ್ಕಾರ ರೂಪಿಸಬೇಕಿದೆ ಹೊಸ ಕಾನೂನು. ಸವಾಲು ಎದುರಿಸಿ ಮುನ್ನಡೆಯ ಮೂಲಕ ಜವಾಬ್ದಾರಿ ನಿರ್ವಹಿಸಿ. ಪತ್ರಿಕಾ ಬಳಗಕ್ಕೆ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಅನಂತಶಯನ ಕರೆ. ಹಲೋ, ನಾನು ಸುಷ್ಮಾ, ಟಿವಿ ನ್ಯೂಸ್ಗೆ ಸ್ವಾಗತ. ಇಸ್ಲಾಂ ಧರ್ಮದ ವಿವಿಧ ಹಬ್ಬಗಳ ಪೈಕಿ ಪವಿತ್ರ ರಂಜಾನ್ ಹಬ್ಬಕ್ಕೆ ತನ್ನದೇ ಆದ ಮಹತ್ವವಿದೆ. ಮಾನವೀಯತೆ, ದಾನ, ಧರ್ಮ ಮತ್ತು ಭಾವೈಕ್ಯತೆಯ ಸಂದೇಶ ಸಾರುವ ರಂಜಾನ್ ಹಬ್ಬವನ್ನು ಮುಸಲ್ಮಾನ ಬಾಂಧವರು ಸಂಭ್ರಮದಿಂದ ಸಡಗರದಿಂದ ಆಚರಿಸಿದ್ರು. ಕೊಡಗಿನ ಎಲ್ಲೆಡೆ ಪ್ರಾರ್ಥನಾ ಮಂದಿರಗಳಲ್ಲಿ ಉಪವಾಸ ವ್ರತಧಾರಿ ಬಂಧುಗಳು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಪರಸ್ಪರ ಆಲಂಗಿಸಿಕೊಂಡು ಹಬ್ಬದ ಶುಭಾಶಯ ಹಂಚಿಕೊಂಡು ಸಂಭ್ರಮಿಸಿದ್ರು. ಮಾನವೀಯತೆ, ಸಹೋದರತೆ ಮತ್ತು ದಾನ ಧರ್ಮಗಳ ಸಂದೇಶ ಸಾರುವ ಪವಿತ್ರ ರಂಜಾನ್ ಹಬ್ಬವನ್ನ ಮುಸಲ್ಮಾನ ಬಾಂಧವರು ಸಂಭ್ರಮದಿಂದ ಆಚರಿಸಿದ್ರು. ಮಡಿಕೇರಿಯ ಜಾಮಿಯಾ ಮಸೀದಿ, ಜಮ್ಮಾ ಮಸೀದಿ ಸೇರಿದಂತೆ ವಿವಿಧ ಪ್ರಾರ್ಥನಾ ಮಂದಿರಗಳಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಧಾರ್ಮಿಕ ಮೌಲ್ಯಗಳಿಂದ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ನ ಸಂದೇಶಗಳ ಪ್ರವಚನ ನಡೆಯಿತು. 30 ದಿನಗಳ ಕಠಿಣ ಉಪವಾಸ, ಪ್ರವಾದಿಗಳ ಸಂದೇಶ ಕುರಿತು ಧರ್ಮಗುರುಗಳು ವಿಮರ್ಶಿಸಿದರು. ಪ್ರಾರ್ಥನೆಯ ಬಳಿಕ ಧರ್ಮ ಬಾಂಧವರು ಪರಸ್ಪರ ಆಲಂಗಿಸಿಕೊಳ್ಳುವ ಮೂಲಕ ಹಬ್ಬದ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡ್ರು. ಎಲ್ಲರಿಗೊಂದು ಸಂತೋಷ ತಂದಿದೆ. ಶಾಫಿಗಳು, ಹಂಫಿಗಳು ಸೇರಿಬಿಟ್ಟು ಈ ಹಬ್ಬನ ನಾವು ಆಚರಿಸಿದ್ದೇವೆ. ಇದು ತುಂಬ ಸಂತೋಷ ತಂದಿದೆ. ಹಾಗೂ ನನ್ನ ಒಂದು ಶುಭಾಶಯಗಳು, ನನ್ನ ಒಂದು ಅಭಿಲಾಷೆ ಏನಂದರೆ ನಂತರ ಈದ್ಗಾ ಮೈದಾನಕ್ಕೆ ತೆರಳಿ ಪೂರ್ವಿಕರು ಮತ್ತು ತಮ್ಮನ್ನ ಅಗಲಿದ ಬಂಧುಗಳ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆ ಸಲ್ಲಿಸಿದ್ರು. ತದನಂತರ ವಿಶೇಷ ಸಿಹಿ ಖಾದ್ಯವಾದ ಮಿಠ ಹಾಗೂ ಹಬ್ಬದ ಖಾದ್ಯಗಳನ್ನ ಸವಿದ್ರು. ರಂಜಾನ್ ಹಬ್ಬದ ವಿಶೇಷ ಮತ್ತು 30 ಉಪವಾಸ ಇರೋ ದೊಡ್ಡ ವಿಷಯ ಅಲ್ಲ. 30 ಉಪವಾಸದಲ್ಲಿ ಪ್ರತಿಯೊಂದನ್ನು ನಾವು ದೇವರ ಹತ್ರ ಬೇಡಬೇಕು. ನಾವು ಮಾಡಿದ ತಪ್ಪುಗಳನ್ನ, ಒಳ್ಳೇದು ಬಯಸಬೇಕು, ಒಳ್ಳೇದು ಮಾಡಬೇಕು. ಸ್ಪೆಷಲಾಗಿ ಇರುವಂಥದ್ದು ರಂಜಾನ್ ಹಬ್ಬದಲ್ಲಿ ಇರುವಂಥದ್ದು ವಿಶೇಷ. ಕುಶಾಲನಗರದಲ್ಲಿ ಕೂಡ ಮುಸಲ್ಮಾನರ ಪವಿತ್ರ ಹಬ್ಬವಾದ ಈದ್ ಹಬ್ಬವನ್ನ ಆಚರಿಸಲಾಯಿತು. 1 ತಿಂಗಳಿಂದ ಕಠಿಣವಾದ ಉಪವಾಸ ವೃತವನ್ನ ಕೈಗೊಂಡ ಮುಸ್ಲಿಂ ಧರ್ಮೀಯರು ರಂಜಾನ್ ಹಬ್ಬದ ದಿನ ಸಡಗರ ಸಂಭ್ರಮಗಳಿಂದ ಮನೆ ಮಂದಿಯೆಲ್ಲ ಸೇರಿ ವಿವಿಧ ಭಕ್ಷ್ಯಗಳನ್ನ ಸಿದ್ಧಪಡಿಸಿ ಸಾಮೂಹಿಕವಾಗಿ ಸವಿದ್ರು. ನೆರೆಯ ಸ್ನೇಹಿತರು ಹಾಗೂ ಇತರೆ ಧರ್ಮೀಯರನ್ನ ತಮ್ಮ ತಮ್ಮ ಮನೆಗಳಿಗೆ ಆಹ್ವಾನಿಸಿ ಹಬ್ಬದ ಆತಿಥ್ಯವನ್ನ ನೀಡಿದ್ರು. ಮಸೀದಿಗಳಿಗೆ ತೆರಳಿ ಅಲ್ಲಾಹು ದೇವರನ್ನ ಸಾಮೂಹಿಕವಾಗಿ ಪ್ರಾರ್ಥಿಸಿದ್ರು. ಕುಶಾಲನಗರ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಿಲಾಲ್ ಮಸೀದಿಯ ಆವರಣ ಶ್ವೇತ ವಸ್ತ್ರಧಾರಿಗಳಾದ ಮುಸಲ್ಮಾನ ಬಾಂಧವರಿಂದ ಕಂಗೊಳಿಸ್ತಾ ಇತ್ತು. ಈದ್ ಆಚರಣೆಯ ಅಂಗವಾಗಿ ಕುಶಾಲನಗರ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಂಡಿದ್ರು. ಹಬ್ಬದ ಅಂಗವಾಗಿ ಮುಸಲ್ಮಾನ ಬಂಧುಗಳು ಪರಸ್ಪರ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ತಾ ಇದ್ದುದು ಕಂಡುಬಂತು. ಅಲ್ಲದೆ ಮಕ್ಕಳು ಕೂಡ ಪರಸ್ಪರ ಆಲಿಂಗನದ ಮೂಲಕ ಶುಭಾಶಯ ವಿನಿಮಯವನ್ನ ಮಾಡಿಕೊಂಡ್ರು. ಇದೇ ರೀತಿ ನೆರೆಯ ಕೂಡಿಗೆ, ನಂಜರಾಯಪಟ್ಟಣ, ರಂಗಸಮುದ್ರ, 7ನೇ ಹೊಸಕೋಟೆ, ಕೊಪ್ಪ, ಬೈಲಕೊಪ್ಪ ಮೊದಲಾದ ಕಡೆಗಳಲ್ಲಿ ಈದ್ ಆಚರಣೆ ಸಂಭ್ರಮದಿಂದ ಜರುಗಿತು.
ಸಿದ್ದಾಪುರದಲ್ಲಿಯೂ ರಂಜಾನ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ವಿವಿಧ ಪ್ರಾರ್ಥನಾ ಮಂದಿರಗಳಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಗೋಣಿಕೊಪ್ಪದಲ್ಲೂ ರಂಜಾನ್ ಹಬ್ಬವನ್ನ ಸಡಗರದಿಂದ ಆಚರಿಸಲಾಯಿತು. ಪಟ್ಟಣದ ವಿವಿಧ ಮಸೀದಿಗಳಲ್ಲಿ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಪ್ರಾರ್ಥನೆಯ ಸಂದರ್ಭ ಧರ್ಮ ಗ್ರಂಥ ಪಠಣ, ಇಸ್ಲಾಂನ ಸಂದೇಶಗಳ ಕುರಿತು ಧರ್ಮ ಗುರುಗಳು ಪ್ರವಚನವನ್ನ ನೀಡಿದರು. ಪ್ರಾರ್ಥನೆಯ ಬಳಿಕ ಮುಸಲ್ಮಾನ ಬಾಂಧವರು ಪರಸ್ಪರ ಆಲಿಂಗಿಸಿಕೊಂಡು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದರು. ಟಿವಿ1 ನ್ಯೂಸ್, ಮಡಿಕೇರಿ, ಕುಶಾಲನಗರ ಹಾಗೂ ಗೋಣಿಕೊಪ್ಪ ಬ್ಯೂರೋ. ಮಳೆಗಾಲ ಕೊಡಗಿನ ಪಾಲಿಗೆ ರಮಣೀಯ ಜಲಪಾತಗಳ ವೈಭವದ ಕಾಲ ಕೂಡ. ಹೀಗಾಗಿ ಜಿಲ್ಲೆಯಾದ್ಯಂತ ಜಲಪಾತಗಳು ಬೋರ್ಗರೆಯುತ್ತಾ ಧುಮ್ಮಿಕ್ಕುತ್ತಿರ್ತವೆ. ಜಲಧಾರೆಗಳಿಗೆ ಹೆಸರಾದ ಕೊಡಗಿನಲ್ಲಿ ಒಂದೇ ರಸ್ತೆಯಲ್ಲಿ 10ಕ್ಕೂ ಅಧಿಕ ಜಲಪಾತಗಳಿವೆ. ಹೌದು, ಭಾಗಮಂಡಲದಿಂದ ಕರಿಕೆ ರಸ್ತೆ ಈಗ ಕರ್ನಾಟಕದ ವಾಟರ್ ಫಾಲ್ಸ್ ರಸ್ತೆ ಎಂದೇ ಖ್ಯಾತಿಗಳಿವೆ. ಈ ರಸ್ತೆಯ ಅನೇಕ ಜಲಧಾರೆಗಳು ಕಾಡು ಗಿಡಗಳಿಂದ ಮುಚ್ಚಿಯೇ ಹೋಗಿವೆ, ಹಲವಷ್ಟು ಅಜ್ಞಾತವಾಗುಳಿದಿವೆ. ಕರಿಕೆ ರಸ್ತೆಯ ಜಲಪಾತಗಳತ್ತ ಟಿ1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಭಗಂಡ ಕ್ಷೇತ್ರವಾದ ಭಾಗಮಂಡಲದಿಂದ ಕೇರಳ ಗಡಿಯಲ್ಲಿರೋ ಕರಿಕೆಗೆ ಸಾಗುವ ಕಿರಿದಾದ ರಸ್ತೆಯಲ್ಲಿ ಸಾಗಿದರೆ ಅತ್ಯಾಕರ್ಷಕವಾದ ಹಲವಾರು ಜಲಧಾರೆಗಳು ರಸ್ತೆ ಬದಿಯಲ್ಲಿ ಕಂಗೊಳಿಸುತ್ತವೆ. ಹಸಿರ ಸಿರಿ ಮಧ್ಯೆಯಿಂದ ರಸ್ತೆಗೆ ಧುಮ್ಮಿಕ್ಕುವ ಜಲ ನೋಡುಗರಿಗೆ ವಿಶೇಷ ಅನುಭವ ನೀಡುವಂತಿದೆ. ಭಾಗಮಂಡಲದಿಂದ ಕರಿಕೆಗೆ 26 ಕಿಲೋಮೀಟರ್ ಅಂತರವಾದರೂ ಭಾಗಮಂಡಲದಿಂದ 12 ಕಿಲೋಮೀಟರ್ ಅಂತರದಲ್ಲಿಯೇ 10ಕ್ಕೂ ಹೆಚ್ಚಿನ ಜಲಪಾತಗಳು ಕಂಡುಬರುತ್ತವೆ. ತಲಕಾವೇರಿ ವನ್ಯಧಾಮದ ವ್ಯಾಪ್ತಿಯಲ್ಲಿ ಒಂದಕ್ಕೊಂದು ಪೈಪೋಟಿ ನೀಡುವ ಹಾಗೆ ಬೆಡಗು ಪ್ರದರ್ಶಿಸುತ್ತಾ ಇರೋ ಈ ಜಲಧಾರೆಗಳಿಗೆ ಯಾವುದೇ ಹೆಸರಿಲ್ಲ. ಇನ್ನು ಅನಾಮಿಕರಾಗಿಯೇ ಉಳಿದು ಹೋಗಿರುವ ಕರಿಕೆ ರಸ್ತೆಯ ಜಲಬೆಡಗಿಯರು ಈ ರಸ್ತೆಯಲ್ಲಿ ತೆರಳುವವರಿಗೆ ಮಾತ್ರ ಕಾಣಸಿಗ್ತಾರೆ. ರಸ್ತೆ ಬದಿಯಲ್ಲಿಯೇ ಇರೋದ್ರಿಂದ ವಾಹನ ಪ್ರಯಾಣಿಕರು ಜಲಧಾರೆಗಳನ್ನ ವಾಹನದಲ್ಲಿ ಕುಳಿತೇ ನೋಡಬಹುದಾಗಿದೆ. ಪ್ರವಾಸೋದ್ಯಮ ಇಲಾಖೆ ಏನಾದರೂ ಕರಿಕೆ ರಸ್ತೆಯನ್ನ ರಾಜ್ಯದ ವಾಟರ್ ಫಾಲ್ಸ್ ರೋಡ್ ಅಂತ ಗುರುತಿಸಿ ಪ್ರವಾಸಿಗರನ್ನ ಆಕರ್ಷಿಸಿದ್ದೇ ಆದಲ್ಲಿ ಈ ಜಲಬೆಡಗೆಯರು ಮಳೆಗಾಲದಲ್ಲಿ ಧುಮ್ಮಿಕ್ತಾ ಸೌಂದರ್ಯ ತೋರಿದ್ದು ಸಾರ್ಥಕವಾಗುತ್ತೆ. ಆದರೆ ಪ್ರವಾಸಿಗರು ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ಬಂದ್ರೆ ಈ ರಸ್ತೆಯಲ್ಲಿಯೂ ಗದ್ದಲ ಗಲಾಟೆಗಳು ಕೇಳಿ ಬರುತ್ತವೆ. ಹೀಗಾಗಿ ಕರಿಕೆ ಜಲಬೆಡಗೆಯರನ್ನ ಅವರ ಪಾಡಿಗೆ ಬಿಡೋದೇ ಒಳ್ಳೆಯದು ಅನ್ನೋ ವಾದನೂ ಇದೆ. ಇತ್ತೀಚೆಗೆ ಕರಿಕೆ ರಸ್ತೆಯ ಅನೇಕ ಜಲಪಾತಗಳು ಕಾಡು ಗಿಡಗಳಿಂದ ಮುಚ್ಚಿಯೇ ಹೋಗಿವೆ. ಕರಿಕೆ ರಸ್ತೆಯಲ್ಲಿ ಟಿವಿ1 ಸಾಗಿದಾಗ ಅಪರೂಪದ, ಬಹುತೇಕರ ಕಣ್ಣಿಗೆ ನಿಲುಕದಿರುವ ಅಪೂರ್ವ ಜಲಧಾರೆ ಕಾಣಸಿಕ್ತು. ರಸ್ತೆ ಪಕ್ಕದ ಕಾಡಿನಲ್ಲಿ ಕೆಲವೇ ದೂರ ಸಾಗಿದಾಗ ದಟ್ಟ ಕಾಡಿನ ನಡುವಿನಿಂದ ಬೋರ್ಗರೀತ ಧುಮ್ಮಿಕ್ಕಿ ಮಡಿಕೇರಿಯ ಅಬ್ಬಿ ಫಾಲ್ಸ್ ಅನ್ನ ಕೂಡ ಮೀರಿಸೋ ಸೌಂದರ್ಯ ಹೊಂದಿದ ಜಲಪಾತ ಕಾಣಸಿಕ್ತು. ಕರಿಕೆ ರಸ್ತೆಯಲ್ಲಿ ಇಂಥ ಜಲಪಾತಗಳು ಮತ್ತೆ ಎಷ್ಟಿದೆಯೋ. ಕಾಡಿನೊಳಗಿನ ಕೌತುಕಗಳನ್ನ ಬಲ್ಲವರಾರು?
TV1 ನ್ಯೂಸ್ ಮಡಿಕೇರಿ. ಬಗಂಡ ಕ್ಷೇತ್ರ ಭಾಗಮಂಡಲದಿಂದ ಕೇರಳ ಗಡಿಯಲ್ಲಿರುವಂತಹ ಕರಿಕೆ ಗ್ರಾಮಕ್ಕೆ ಒಟ್ಟು 26 ಕಿಲೋಮೀಟರ್ಗಳ ದೂರ. ಭಾಗಮಂಡಲದಿಂದ ಕರಿಕೆ ರಸ್ತೆಯಲ್ಲಿ ಸುಮಾರು 12 ಕಿಲೋಮೀಟರ್ಗಳ ಅಂತರದಲ್ಲಿ ಒಟ್ಟು 22 ಜಲಪಾತಗಳಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಒಂದೇ ರಸ್ತೆಯಲ್ಲಿ ಇಷ್ಟೊಂದು ಜಲಪಾತಗಳಿರುವ ಊರು ಬೇರೆ ಎಲ್ಲೂ ಕಾಣಸಿಗ್ಲಿಕ್ಕಿಲ್ಲ. ಇಂಥ ರಸ್ತೆ ಬೇರೆಲ್ಲೂ ಇರಲಿಕ್ಕಿಲ್ಲ. ಬಹುಶಃ ಪ್ರವಾಸೋದ್ಯಮ ಇಲಾಖೆ ಇದೇ ರಸ್ತೆಯನ್ನು ಫಾಲ್ಸ್ ರಸ್ತೆ ಅಂತ ಏನಾದರೂ ನಾಮಕರಣ ಮಾಡಿ ಪ್ರವಾಸಿಗರನ್ನು ಆಕರ್ಷಿಸಿದರೆ ಖಂಡಿತವಾಗ್ಲೂ ಭಾಗಮಂಡಲ ಮತ್ತು ಕರಿಕೆ ರಸ್ತೆಯಲ್ಲಿನ ಜಲಪಾತಗಳು ಸಹಸ್ರಾರು ಪ್ರವಾಸಿಗರ ಕಣ್ಮನ ತಣಿಸಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಕೂಡ ಗಮನ ಹರಿಸಬೇಕು. ಇಲ್ಲಿನ ವಿಶೇಷ ಏನಂದರೆ ಇಲ್ಲಿನ 22 ಜಲಪಾತಗಳಿಗೆ ಕೂಡ ಯಾವುದೇ ಹೆಸರಿಲ್ಲ. ಅನಾಮಿಕರಾಗಿ ಉಳಿದಂತಹ ಜಲಬಡಿಗೆರು ಈ ಜಲಪಾತಗಳು. ದಟ್ಟ ಕಾಡಿನ ನಡೆಯುವಂತಹ ಈ ಕರಿಕೆ ರಸ್ತೆಯ ಜಲಪಾತಗಳಲ್ಲಿ ಹಲವಷ್ಟು ಈಗ ಮುಚ್ಚಿ ಹೋಗುವ ಆತಂಕದಲ್ಲಿ ಕೂಡ ಇದೆ. ಇದನ್ನು ತೆರವುಗೊಳಿಸಿ ಪ್ರವಾಸಿಗರಿಗೆ ಮುಕ್ತಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಗ್ರಾಮ ಪಂಚಾಯಿತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಗಮನ ಹರಿಸಬೇಕು. ಕರಿಕೆ ರಸ್ತೆಯ ಫಾಲ್ಸ್ನಿಂದ ವಿಡಿಯೋ ಜರ್ನಲಿಸ್ಟ್ ಸುನಿಲ್ ಜೋಗಿ ಜೊತೆ ಅನಿಲ್ HD. ಸಮಾಜದ ಹಿತ ಕಾಪಾಡಲು ಬದ್ಧರಾಗಿರುವ ಮಾಧ್ಯಮ ಪ್ರತಿನಿಧಿಗಳ ರಕ್ಷಣೆಗೂ ಸರ್ಕಾರ ಸೂಕ್ತ ಕಾನೂನು ರೂಪಿಸಬೇಕಾದ ಅಗತ್ಯ ಇದೆ ಎಂದು ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ BG ಅನಂತಶಯನ ಅಭಿಪ್ರಾಯಪಟ್ಟಿದ್ದಾರೆ. ಪತ್ರಕರ್ತರು ಪ್ರತಿನಿತ್ಯ ಹೊಸ ಸಮಸ್ಯೆ ಎದುರಿಸುತ್ತಿದ್ದು, ಇಂಥ ಸಮಸ್ಯೆಯ ಸವಾಲುಗಳಿಗೆ ಎದೆಗುಂದದೆ ಜವಾಬ್ದಾರಿಕೆಯಿಂದ ಮುನ್ನಡೆಯಿರಿ ಎಂದು ಪತ್ರಿಕಾ ಬಳಗಕ್ಕೆ ಅನಂತಶಯನ ಕರೆ ನೀಡಿದರು. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಜರುಗಿದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಮಾತನಾಡಿದ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ BG ಅನಂತಶಯನ, ಪರಿಸರ ಪ್ರಾಣಿಗಳ ರಕ್ಷಣೆಗೂ ಪ್ರತ್ಯೇಕವಾದ ಕಾನೂನಿದೆ. ಹೀಗಿರುವಾಗ ಸಮಾಜದ ಹಿತ ಕಾಯುವ ನಿಟ್ಟಿನಲ್ಲಿ ಸದಾ ಹೊಣೆಗಾರಿಕೆಯಿಂದ ಸವಾಲುಗಳ ಮಧ್ಯೆ ಜೀವಿಸುತ್ತಿರುವ ಮಾಧ್ಯಮ ಸಮೂಹದ ರಕ್ಷಣೆಗೆ ಪ್ರತ್ಯೇಕ ಕಾನೂನು ಅಗತ್ಯವಿದೆ. ಈ ಕಾನೂನಿನ ಮೂಲಕ ಮಾಧ್ಯಮ ಪತ್ರಕರ್ತರ ಮೇಲಿನ ಹಲ್ಲೆಗೆ ನಿಯಂತ್ರಣ ಸಾಧ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಪತ್ರಕರ್ತರು ಪ್ರತಿನಿತ್ಯ ಹೊಸ ಹೊಸ ಸಮಸ್ಯೆ ಸವಾಲುಗಳನ್ನು ಎದುರಿಸುತ್ತಿದ್ದು, ಇವುಗಳ ವಿರುದ್ಧ ಅತ್ಯಂತ ಹೊಣೆಗಾರಿಕೆಯಿಂದ ಮಾಧ್ಯಮ ರಂಗ ಧೃತಿಗೆಡದೆ ಕಾರ್ಯಪ್ರವೃತ್ತರಾಗುವಂತೆ ಅನಂತಶಯನ ಕರೆ ನೀಡಿದರು. ಈ ನಡುವೆಯೂ ನಾವು ನಿಯತ್ತನ್ನ ಇಟ್ಕೊಂಡು ಪತ್ರಿಕಾ ಧರ್ಮ ಅಂತ ಹೇಳ್ಕೊಂಡು ಅದಕ್ಕೆ ನಾವು ಹೆಚ್ಚು ಒತ್ತುಕೊಂಡು ಬದುಕಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲೋ ಒಬ್ಬ ಶಾಸಕನ ಮೇಲೆ ಹಲ್ಲೆ ನಡೀತೆ, ಮಂತ್ರಿ ಮೇಲೆ ಹಲ್ಲೆ ನಡೀತೆ ಅಥವಾ ದರೋಡೆ ನಡೀತೆ ಅಂತ ಹೇಳಿದ್ರೆ ಆ ಕಾನೂನನ್ನ ಯಾವ ರೀತಿ ತಿರುಗಿಸಬೇಕು, ಅದರಲ್ಲಿ ಏನ್ ಬದಲಾವಣೆ ತರಬೇಕು ಅದನ್ನು ತಂದ್ಕೊಬಿಡ್ತಾರೆ. ಕೊನೆಗೆ ಏನ್ ಬೇಡ, ಪ್ರಾಣಿಗಳ ರಕ್ಷಣೆಗೆ ಹೊಸ ಹೊಸ ಕಾನೂನುಗಳನ್ನು ತರ್ತಾರೆ, ಪರಿಸರದ ರಕ್ಷಣೆಗೆ ಹೊಸ ಹೊಸ ಕಾನೂನುಗಳನ್ನು ತರ್ತಾರೆ. ಪತ್ರಕರ್ತರ ರಕ್ಷಣೆಗೆ ಏನ್ ತಂದಿದ್ದಾರೆ, ಯಾರು ತಂದಿದ್ದಾರೆ, ಯಾರು ಮಾತಾಡಿದ್ದಾರೆ? ನಮಗೆ ಬೇಡವಾ ಸ್ವಾತಂತ್ರ್ಯ? ನಾವು ಕೂಡ ಎಲ್ಲರ ಹಾಗೆ ಸ್ವತಂತ್ರರಾಗಿ ಓಡಾಡೋದು ಬೇಡವಾ? ಮುಕ್ತವಾಗಿ ಮಾತನಾಡೋದು ಬೇಡವಾ? ಬರೆಯೋದು ಬೇಡವಾ? ಇಲ್ಲಿ ಭಾಷಣದಲ್ಲಿ ಒಬ್ಬ ವಿದ್ಯಾರ್ಥಿಯು ಕೂಡ ಪತ್ರಿಕೋದ್ಯಮ ಹೀಗಿರ್ಬೇಕು ಅಂತ ಹೇಳ್ತಾನೆ ಅಷ್ಟೇ ವಿನ, ನಮ್ಮ ಮಹೇಶ್ ಅವರಿಗೆ ಗೊತ್ತಿದೆ, ಸೋಮವಾರಪೇಟೆಯಲ್ಲಿ ಒಂದು ಸಭೆ ಆದಾಗ ಇಬ್ರು ರಾಜಕಾರಣಿಗಳು ದೊಡ್ಡ ಭಾಷಣವನ್ನೇ ಬಿಟ್ರು, ಈ ರೀತಿ ಇರ್ಬೇಕು ಪತ್ರಿಕೋದ್ಯಮ. ನಮಗನ್ಸುತ್ತೆ ಹೀಗಿಲ್ಲ ಹಾಗಿಲ್ಲ ಅಂತ ಹೇಳ್ಕೊಂಡ್ರಲ್ಲ. ಎಷ್ಟು ಕಷ್ಟ ಪಟ್ಟಿರುವ ಪತ್ರಕರ್ತರನ್ನ ಅವ್ರು ಎಲ್ಲಿ ಗುರುತಿಸಿದ್ದಾರೆ ಗೊತ್ತಾ ಅವರಿಗೆ ಆ ಕಷ್ಟ ಅಂತ ಹೇಳುವಂಥದ್ದು. ನಮ್ಮ ಪತ್ರಕರ್ತರ ರಕ್ಷಣೆಗೂ ಕೂಡ ಹೊಸ ಕಾನೂನು ರಚಿತ ಆಗಲೇಬೇಕು. ಪತ್ರಿಕಾ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ನೂತನ ಅಧ್ಯಕ್ಷ ಚೋಡುಮಾಡ ಶರೀನ್ ಸುಬ್ಬಯ್ಯ, ತಾನು ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವ 18 ತಿಂಗಳ ಅವಧಿಯಲ್ಲಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ಭರವಸೆ ನೀಡಿದರು. ಮಹಿಳಾ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಮಾಧ್ಯಮ ರಂಗ ಬೆಳಕಿಗೆ ತರುವ ಮೂಲಕ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಲ್ಲಿ ಸಹಕರಿಸುವಂತೆಯೂ ಶರೀನ್ ಕರೆ ನೀಡಿದರು. ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ದೇವರೇನಲ್ಲ, ಆದ್ರೂ ಕೂಡ ಖಂಡಿತವಾಗಿಯೂ ಮೂಲೆ ತಲುಪುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಖಂಡಿತ ಮನೆಯಲ್ಲಿ ಅಂತೂ ನಾನು ಕೂರುವಂತ ವ್ಯಕ್ತಿ ಅಲ್ಲ. ಅದನ್ನ ಹೆಣ್ಮಕ್ಳು ಮುಂದೆ ಬಂದು ಖಂಡನೆ, ಹೆಣ್ಮಕ್ಳು ಮಾತ್ರ ಅಲ್ಲ ಎಲ್ಲರೂ ಕೂಡ ನನ್ನಿಂದ ಕೂಡ ನಾನು ಖಂಡನೆಯನ್ನ ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ. ಬಹುಶಃ ಇವತ್ತು ಆ ಮೀಡಿಯಾವನ್ನು ಯಾವುದೇ ಚಾನೆಲ್ಗಳನ್ನು ನಾನು ಓಪನ್ ಮಾಡಿದಾಗ ಬೇರೆ 6 ವಯಸ್ಸಿಂದ ಹಿಡಿದು 70 ವಯಸ್ಸಿನ ಮಹಿಳೆಯರ ಮೇಲೆ ಕೂಡ ಅತ್ಯಾಚಾರ ನಡೀತಾ ಇರುವಂಥದ್ದು. ಬಹುಶಃ ಅದನ್ನ ತಿದ್ದುಕೊಳ್ಬೇಕಾಗ್ತದೆ. ಅದನ್ನ ನಿಜವಾಗ್ಲೂ ನಾನು ಖಂಡನೆಯನ್ನ ಮಾಡ್ತೇನೆ ಅಂತ ಹೇಳ್ತಾ, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮಾತನಾಡಿ, ಎಲ್ಲಿ ಸಂಸ್ಕೃತಿ ಸಾಯುತ್ತದೆಯೋ ಅಲ್ಲಿ ವಿಕೃತಿ ಹುಟ್ಟಿಕೊಳ್ಳುತ್ತದೆ ಎಂದರಲ್ಲದೆ ಮಾನವೀಯತೆ, ಪ್ರೀತಿ, ಕಾಳಜಿ ಕೂಡ ಪತ್ರಕರ್ತರಿಗೆ ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಒಬ್ಬ ಮಹಿಳೆಗೆ ಶೀಲ ಎಷ್ಟು ಮುಖ್ಯ ಆಗ್ತದೋ, ಒಬ್ಬ ಹೆಣ್ಣು ಮಗಳಿಗೆ ಒಂದು ಶೀಲ ಎಷ್ಟು ಮುಖ್ಯ ಆಗ್ತದೋ, ಒಬ್ಬ ಪತ್ರಕರ್ತನು ಕೂಡ ತನ್ನ ಶೀಲವನ್ನ ಕಾಪಾಡಿಕೊಂಡು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬೇಕಾದಂತ ಸ್ಥಿತಿ ಇವತ್ತಿನ. ಯಾಕಂದ್ರೆ
ಜರ್ನಲಿಸಮ್ ಅಲ್ಲಿ ಆಪರ್ಚುನಿಟೀಸ್ಗಳು ಜಾಸ್ತಿ ಆಗಿದೆ. ಕೆಲಸ ಕೊಡುವ ಕೈಗಳು ಹೆಚ್ಚಾದಾಗೇನೆ ಆಮಿಷ ಮತ್ತೆ ಆಸೆಗಳನ್ನ ಒಡ್ಡುವಂತ ಕೈಗಳು ಕೂಡ ಜಾಸ್ತಿ ಆಗಿರೋದ್ರಿಂದ ನೀವು ಅದರಿಂದ ಹೊರತುಪಡಿಸಿ ನೀವು ಶುದ್ಧವಾದಂತ ಪತ್ರಿಕೋದ್ಯಮ ಮಾಡೋದಿದೆಯಲ್ಲ, ಅದು ಇವತ್ತಿನ ಮುಂದೆ ನಿಮ್ಮ ಮುಂದೆ ಇರುವಂತ ಇವತ್ತಿನ ಯುವ ಪತ್ರಕರ್ತರಿಗೆ ಇರುವಂತ ಚಾಲೆಂಜಸ್ ಅನ್ನೋದು ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿರಾಜಪೇಟೆ ಉಪನ್ಯಾಸಕಿ ಸರಸ್ವತಿ ಪ್ರಕಾಶ್ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸಮಾಜ ಸುಧಾರಣೆಯ ಮೂಲ ಉದ್ದೇಶ ಹೊಂದಿದ್ದ ಪತ್ರಿಕಾ ರಂಗ ನಂತರದ ದಿನಗಳಲ್ಲಿ ಬೇರೆಯದ್ದೇ ಪರಿಕಲ್ಪನೆ ಹೊಂದಿದವು ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಪತ್ರಿಕೆ ಒಂದು ಪ್ರಮುಖ ಉದ್ಯಮವಾಗಿರುವುದು ಅಲ್ಲದೆ ವರ್ಷಕ್ಕೆ ಪತ್ರಿಕೆಗಳ ಪ್ರಸಾರ ಹೆಚ್ಚುತ್ತಿರುವುದು ಈ ಮಾತಿಗೆ ಒಂದು ಉತ್ತಮ ನಿದರ್ಶನ ಅಂತ ನಾನು ಬಯಸ್ತೇನೆ. ಪತ್ರಿಕೆಯೊಂದಿರ ಸಂಪಾದಕೀಯದ ಮೂಲಕ ಒಂದು ಸಮಸ್ಯೆಯ ಹಲವು ಮುಖಗಳನ್ನ ತೋರುವುದಲ್ಲದೆ ಓದುಗರಿಂದ ಬರುವ ಪತ್ರಗಳನ್ನು ಪ್ರಕಟಿಸಿ ಸಾಮಾನ್ಯ ಅಭಿಪ್ರಾಯಕ್ಕೂ ಮನ್ನಣೆಯನ್ನ ನೀಡುತ್ತದೆ. ಅದರ ಜೊತೆಗೆ ಸಂದರ್ಭಕ್ಕೆ ಅನುಗುಣವಾಗಿ, ಘಟನೆಗಳಿಗೆ ಅನುಗುಣವಾಗಿ ಅನೇಕ ಹೊಸ ಶಬ್ದಗಳನ್ನು ಟಂಕಿಸುವ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಸಾಧಕ ಪತ್ರಕರ್ತರಾದ ಅನಿಲ್ ಹೆಚ್ಡಿ, ಎಸ್ಟಿ ಉಮೇಶ್, ಶಶಿ ಸೋಮಯ್ಯ, ಕುಡಿಕಲ್ ಸಂತೋಷ್, ಲೋಕೇಶ್ ಸಾಗರ್, ನಂದಗುಜರ್, ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀಧರ್ ನೆಲ್ಲಿತಾಯ, ಪದಾಧಿಕಾರಿಗಳಾದ ಜಿವಿ ರವಿಕುಮಾರ್, ಪಾರ್ಥ ಚಿನ್ನಪ್ಪ, ಸವಿತಾ ರೈ, ಆನಂದ್ ಕೊಡಗು, ಚಟ್ಟಂಗಡ ರವಿ ಸುಬ್ಬಯ್ಯ, ವಾರ್ತಾಧಿಕಾರಿ ಚಿನ್ನಸ್ವಾಮಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಫಲಸ್ತೀನಿನ ಗಾಜಾ ಪಟ್ಟಣದ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ಖಂಡಿಸಿ ಸಿದ್ದಾಪುರದಲ್ಲಿ ಮುಸ್ಲಿಂ ಯುವ ಒಕ್ಕೂಟದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸಾವಿರಾರು ಮುಸ್ಲಿಂ ಧರ್ಮೀಯರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಇಸ್ರೇಲ್ ಕೃತ್ಯವನ್ನ ಖಂಡಿಸಿದರು. ಸಿದ್ದಾಪುರ ಜುಮಾ ಮಸೀದಿಯ ಖತೀಬ್ ಎಂಎಂ ಅಬ್ದುಲ್ಲಾ ಫೈಜಿ ಪ್ರಾರ್ಥನೆಯೊಂದಿಗೆ ನೆಲ್ಲೆಹುದಿಕೇರಿಯಿಂದ ಸಿದ್ದಾಪುರದವರೆಗೆ ಗಾಜಾ ದಾಳಿಯನ್ನ ಖಂಡಿಸಿ ಸಾವಿರಾರು ಮುಸ್ಲಿಂ ಬಾಂಧವರು ಬೃಹತ್ ಜಾಥಾ ನಡೆಸಿದರು. ಸಿದ್ದಾಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಸಿದ್ದಾಪುರ ಮದರಸಾ ಮುಖ್ಯೋಪಾಧ್ಯಾಯ ಆರಿಫ್ ಫೈಜಿ ಮಾತನಾಡಿ, ಪ್ಯಾಲೆಸ್ತೇನಿನ ಗಾಜಾ ಮೇಲೆ ಇಸ್ರೇಲ್ ಭಯೋತ್ಪಾದನಾ ಕೃತ್ಯ ನಡೆಸುತ್ತಿದ್ದು, ಏನೂ ಅರಿಯದ ಮುಗ್ಧ ಮಕ್ಕಳನ್ನ ಹಾಗೂ ಮಹಿಳೆಯರನ್ನ ಬರ್ಬರವಾಗಿ ಹತ್ಯೆ ಮಾಡುವುದರೊಂದಿಗೆ ಮಾನವ ಹಕ್ಕು ಉಲ್ಲಂಘನೆ ಮಾಡುತ್ತಿದ್ದು, ಇದು ಅತ್ಯಂತ ಖಂಡನೀಯ ಕೃತ್ಯ ಎಂದರು. ಈ ನರಮೇಧದ ವಿರುದ್ಧ ಭಾರತ ಸರ್ಕಾರ ಸೇರಿದಂತೆ ಇತರ ದೇಶಗಳು ಮೌನ ವಹಿಸಿರುವುದು ವಿಪರ್ಯಾಸ. ಇಂತಹ ಘಟನಾ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರೂ ನರಮೇಧವನ್ನ ವಿರೋಧಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇತರ ದೇಶಗಳ ಮೇಲೆಯೂ ಇಂತಹ ಘಟನೆಗಳು ನಡೆಯಬಹುದು. ಕೂಡಲೇ ವಿಶ್ವಸಂಸ್ಥೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆರಿಫ್ ಫೈಜಿ ಕರೆ ನೀಡಿದರು. ಯಾವಾಗ 1941 ಸಮಯದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ ಎಂಬ ಕ್ರೂರ ವ್ಯಕ್ತಿ ಯಹೂದಿಗಳನ್ನು ಸರ್ವನಾಶ ಮಾಡಲು ಮುಂದಾಗುತ್ತಾನೆ. ಜರ್ಮನಿಯಲ್ಲಿ ಇನ್ನೂ ಯಹೂದಿಗಳು ಬಾಳಿದರೆ ಜರ್ಮನಿಯೇ ಮುಂದಕ್ಕೆ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾರೆ ಎಂಬ ಭಯದಿಂದ, ಎಂಬ ಮನಸ್ಥಿತಿಯಿಂದ ಕ್ರೂರವಾದ ಹಿಟ್ಲರ್ ಯಹೂದಿಗಳನ್ನು ಅಲ್ಲಿಂದ ನೆಲ್ಲೆಹುದಿಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಕೆ ಹಕೀಂ ಮಾತನಾಡಿ, ಇಸ್ರೇಲ್ ಭಯೋತ್ಪಾದನೆಯನ್ನ ಪ್ರತಿಯೊಬ್ಬರೂ ಖಂಡಿಸುವಂತಾಗಬೇಕು. ಇಂತಹ ಘಟನೆಗಳ ಸಂದರ್ಭದಲ್ಲಿ ಭಾರತ ದೇಶ ಖಂಡನ ನಿರ್ಣಯ ಕೈಗೊಳ್ಳಬೇಕು. ವಿಶ್ವದಾದ್ಯಂತ ಪ್ರತಿಯೊಬ್ಬರೂ ಇಂತಹ ಸನ್ನಿವೇಶಗಳನ್ನು ಗಮನಿಸುತ್ತಿದ್ದು, ಯಾವ ರಾಷ್ಟ್ರಕ್ಕೂ ಇಂತಹ ಘಟನೆಗಳು ಮರುಕಳಿಸಬಾರದು. ಇಸ್ರೇಲ್ ಹೇಯ ಕೃತ್ಯವನ್ನ ಖಂಡಿಸುವುದರೊಂದಿಗೆ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಸಹಬಾಳ್ವೆಯಿಂದ ಬದುಕುವಂತಾಗಬೇಕೆಂದು ಹೇಳಿದರು. ಯುವ ಸಂಘಟನೆಯ ಮುಖಂಡ ಮುಸ್ತಫಾ, ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಬಿಲಾಲ್, ಮುಸ್ಲಿಂ ಸಂಘಟನೆಯ ಪ್ರಮುಖರಾದ ಕೆ ಉಸ್ಮಾನ್ ಹಾಜಿ, ಒಎಂ ಅಬ್ದುಲ್ಲಾ, ಶೌಕತ್ ಅಲಿ, ಅಬ್ದುಲ್ ಗಫೂರ್, ಅಬ್ದುಲ್ ಮಜೀದ್ ಕೆಎಂ ಬಾವಾ, ಅಬ್ದುಲ್ ರೆಹಮಾನ್ ಸೇರಿದಂತೆ ಅನೇಕ ಪ್ರಮುಖರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ಟಿವಿ1 ನ್ಯೂಸ್ ಸಿದ್ದಾಪುರ. ಟಿವಿ1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Tata Motor Horizon Next RS car. Mega Monsoon Exchange offer on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000.
Manza, rupees 15,000 to 95,000 rupees. Sumo up to rupees 35,000. Venture, up to rupees 45,000. Safari Storm 40,000 to 1 lakh rupees benefit. Arya, up to 30,000 rupees. Special finance schemes. On-road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. Aras Car, opposite Kaveri Hall, Racecourse Road, Madikeri. Phone 08272 221188 221199. RS Car, opposite Reliance Petrol Bunk, Ponampet Road, Gonikoppa. Contact 08274247130. Tata Motor, Horizon Next. Aras Car. Terms and conditions applies. AM Traders, branch of PN Stores, Ponampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. AGL ಟೈಲ್ಸ್, authorized dealer in Coorg. AM Traders, branch of PN Stores, Ponampet Road, Gonikoppal. Call 9880625773. AGL Tiles World. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbar, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srinivas 9611586243. Srinivas 9611586231. Volkswagen, das Auto. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns, only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala opposite Uma Theatre Road near Gandhi Square, RRR Hotel, Mysore. Contact 08214247 Bharati Radio House, Madikeri, Gonikoppal. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2,000 to 10,000. Fridge rupees 2,000 to 4,000. Washing machine rupees 2,000 to 4,000. Mixie rupees 1,000 to rupees 1,500. And attractive exchange only at Bharati Red House. On We Got Water Heater rupees 1,000 discount. Sony CyberShot camera and all branded home appliances in one roof. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonikoppa. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts.
opposite War Memorial, Kaveri Group Building, Old Spencer Building, Madikeri. Phone number 08272 220491. Mobile 9342632813. 988-666-5459. Good Trails, tourist hotspot. Coorg Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpet, Donikoppal, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, Industrial Relation, Infosys Campus Connect, Wipro Mission 10X, TCS Ion, Monsters College. For admissions, contact 08274 249 771 261151. Email ID info@citcoorg.edu.in. Website www.citcoorg.edu.in. ಇದು ಎಲ್ಲ ರೈಲುಗಳಂತೆ ಸಾಮಾನ್ಯ ರೈಲೇನಲ್ಲ. ಈ ರೈಲಿನಲ್ಲಿ ಕರ್ನಾಟಕದ ಹಲವಾರು ಪ್ರವಾಸಿ ತಾಣಗಳನ್ನು ವೀಕ್ಷಿಸಬಹುದು. 1 ವಾರ ಕಾಲ ಪ್ರವಾಸಿಗರಿಗೆ ಸಕಲ ಸೌಕರ್ಯಗಳನ್ನು ನೀಡುವ ಈ ವಿಶಿಷ್ಟ ರೈಲಿನಲ್ಲಿ ಪಂಚತಾರಾ ಹೋಟೆಲ್ನ ಸೌಕರ್ಯಗಳೆಲ್ಲ ಇವೆ. ಇಂಥ ಅಪೂರ್ವ ರೈಲಿನ ನೋಟ TV1 ಪ್ರಸ್ತುತಪಡಿಸುತ್ತಿದೆ. ನೋಡಿ ರೈಲು ಪಯಣ, ಎಂಜಾಯ್ ಮಾಡಿ. ಇದು ಅಂತಿಂತ ರೈಲಲ್ಲ. ಇಂಥ ರೈಲು ದಕ್ಷಿಣ ಭಾರತದಲ್ಲೇ ಬೇರಿಲ್ಲ. ಈ ರೈಲಲ್ಲಿ ಕುಳಿತರೆ ಎಲ್ಲಾ ರೀತಿಯ ಸೌಕರ್ಯಗಳು ಪ್ರಯಾಣಿಕರಿಗೆ ಲಭ್ಯ. ಕುಳಿತ ಚೇರ್ ಮುಂದೆನೆ ಟಿವಿ ಇದೆ, AC ಇದೆ, ವೈಫೈ ಸೌಕರ್ಯವಿದೆ. ರೈಲಿನಲ್ಲಿ ಕುಳಿತು ಬರೆಯೋಕೆ ಅಂತಾನೆ ಪ್ರತ್ಯೇಕ ಟೇಬಲ್ ಇದೆ. ಸುಖವಾಗಿ ನಿದ್ರಿಸೋಕೆ ಆಧುನಿಕ ಬೆಡ್ಗಳಿವೆ. ನಳ ಮತ್ತು ರುಚಿ ಅನ್ನೋ ರೆಸ್ಟೋರೆಂಟ್ಗಳು ಕೂಡ ರೈಲ್ನಲ್ಲೇ ಇವೆ. ಮಾತ್ರ ಅಲ್ಲ, ಪೆಗ್ ಹಾಕ್ತೀರಾ ಅಂತಾದ್ರೆ ಮದಿರಾ ಹೆಸರಿನ ಸುಸಜ್ಜಿತ ಬಾರ್ ಕೂಡ ಇದೆ. ಇದು ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವಿಶೇಷ ರೈಲು ಗೋಲ್ಡನ್ ಹೆರಿಟೇಜ್. ದಕ್ಷಿಣ ಭಾರತದಲ್ಲೇ ಏಕೈಕ ಪ್ರವಾಸಿ ರೈಲು ಇದಾಗಿದ್ದು ವಿದೇಶಿಯರ ಅಚ್ಚುಮೆಚ್ಚುಗೆ ಕಾರಣವಾಗಿದೆ. ಕಳೆದ 5 ವರ್ಷಗಳಿಂದ ರಾಜ್ಯದಲ್ಲಿ ಸಂಚರಿಸ್ತಾ ಇರೋ ಗೋಲ್ಡನ್ ಹೆರಿಟೇಜ್ ಬೆಂಗಳೂರಿನಿಂದ ಹೊರಟು ಮೈಸೂರು, ಕಬಿನಿ, ಶ್ರೀರಂಗಪಟ್ಟಣ, ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು, ಹಂಪಿ, ಬಾದಾಮಿ, ಪಟ್ಟದಕಲ್ಲಿಗಾಗಿ ಗೋವಾಕ್ಕೆ ತೆರಳಲಿದೆ. ಮತ್ತೊಂದು ಮಾರ್ಗದಲ್ಲಿ ಗೋಲ್ಡನ್ ಹೆರಿಟೇಜ್ ರೈಲು ಬೆಂಗಳೂರು, ಚೆನ್ನೈ, ಪಾಂಡಿಚೇರಿ, ತಿರುಚಿ, ತಂಜಾವೂರು, ಮಧುರೈ, ಕನ್ಯಾಕುಮಾರಿ, ಆಲೆಪ್ಪಿ, ಕೊಚ್ಚಿನ್ಗೆ ಸಾಗಲಿದೆ. ಈಗಾಗಲೇ ವಿದೇಶಿಯರಿಂದ ಅತ್ಯುತ್ತಮ ಸ್ಪಂದನೆ ಪಡೆದಿರೋ ಗೋಲ್ಡನ್ ಹೆರಿಟೇಜ್ ರೈಲು ಕನ್ನಡ ನಾಡಿನ ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಪ್ರವಾಸಿಗರಿಗೆ ತಿಳಿಸುವಲ್ಲಿ ವಿಶಿಷ್ಟ ಪ್ರಯತ್ನವಾಗಿದ್ದು ಕರ್ನಾಟಕದ ಸೌಂದರ್ಯವನ್ನ ಈ ವಿನೂತನ ರೈಲಿನಲ್ಲಿ ಆಸ್ವಾದಿಸಬಹುದಾಗಿದೆ. ರೈಲಿನ ಒಳಭಾಗ ಅತ್ಯಾಕರ್ಷಕ ಚಿತ್ರಕಲೆಗಳನ್ನು ಹೊಂದಿದ್ದು 11 ಕೋಟ್ಗಳಲ್ಲಿ 44 ಕ್ಯಾಬಿನ್ಗಳನ್ನ ರೈಲು ಹೊಂದಿದೆ. ಇದೇ ರೈಲಿನಲ್ಲಿ ಆಯುರ್ವೇದ ಮಸಾಜ್ ಕೇಂದ್ರ ಮತ್ತು ಜಿಮ್ ಸೌಕರ್ಯ ಕೂಡ ಇದೆ. ಸಭೆ ನಡೆಸೋಕೆ ಅಂತಾನೆ ಕಾನ್ಫರೆನ್ಸ್ ಹಾಲ್ ಕೂಡ ಇದೇ ರೈಲಿನಲ್ಲಿರೋದು ಉದ್ಯಮಿಗಳಿಗೆ ಅನುಕೂಲವಾಗಿದೆ. ಕರ್ನಾಟಕ ಪ್ರವಾಸೋದ್ಯಮದ ವಿಶೇಷ ರೈಲು ಇದೇ ಅಕ್ಟೋಬರ್ನಂದು ಪ್ರಯಾಣ ಪುನರಾರಂಭಿಸಲಿದೆ ಅಂತ KSTDCಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಹರ್ಷ TV1ನೊಂದಿಗೆ ಹೇಳಿದರು. ಗೋಲ್ಡನ್ ಚಾರಿಯಟ್ ಏನಿದೆ, ಇದು KSTDC ರನ್ ಮಾಡ್ತಿರೋ ಒಂದು ಬಹಳ ಉತ್ತಮವಾದ ಒಂದು ಸೇವೆ ಆಗಿದೆ. ಇದು ಇಡೀ ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳಿಗೆ ಇದು KSTDC ಮಾತ್ರ ಇದನ್ನು ರನ್ ಮಾಡ್ತದೆ. ಇದು ತಾವು ನೋಡಿರ್ಬೋದು, ಪ್ರತಿಯೊಂದು ಕೋಚ್ನ ಸಹ ನಾವು ಒಂದೊಂದು ನಮ್ಮ ರಾಷ್ಟ್ರಕೂಟ ಇರ್ಬೋದು, ಹೊಯ್ಸಳ ಇರ್ಬೋದು, ಈ ರೀತಿ ನಾವು
ಹೆಸರಿಸಿ ಇದನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ಇದು ಒಂದು ಬಹಳ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ನೀವು ಕೂಡ ಈ ಶ್ರೀಮಂತ ರೈಲಿನಲ್ಲಿ ಪ್ರಯಾಣಿಸಬೇಕೆ? ಹಾಗಿದ್ರೆ 7 ದಿನಕ್ಕೆ ಇರೋ ಟಿಕೆಟ್ ರೇಟ್ ಕೂಡ ಕೇಳ್ಕೊಂಬಿಡಿ. ಏನಿಲ್ಲ, ಗೋಲ್ಡನ್ ಹೆರಿಟೇಜ್ ರೈಲಿನಲ್ಲಿ ವಾರ ಪೂರ್ತಿ ಪ್ರಯಾಣ ಮಾಡೋಕೆ ಪ್ರತಿಯೊಬ್ಬರಿಗೆ ಕೇವಲ 1.5 ಲಕ್ಷ ರೂಪಾಯಿ ಟಿಕೆಟ್ ದರವಿದೆ ಅಷ್ಟೇ. TV1 ಸ್ಪೆಷಲ್ ರಿಪೋರ್ಟ್, ಅನಿಲ್ HD. ಸಿದ್ದಾಪುರ ಸಮೀಪದ ಗುಹೆ ವ್ಯಾಪ್ತಿಯಲ್ಲಿ ಕಾಡಾನೆ ಹಿಂಡುಗಳು ಕೃಷಿ ಬೆಳೆಗಳನ್ನು ನಾಶಪಡಿಸುತ್ತಿವೆ. ಕಾಫಿ, ತೆಂಗು, ಅಡಿಕೆ ಹಾಗೂ ಭತ್ತದ ಗದ್ದೆಗಳಿಗೆ ದಾಳಿ ಇಡುತ್ತಿರುವ ಕಾಡಾನೆಗಳಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಕಾಡಾನೆಗಳನ್ನು ಕಾಡಿಗಟ್ಟುವ ಮೂಲಕ ರೈತರು ಮತ್ತು ಬೆಳೆಗಾರರನ್ನ ರಕ್ಷಿಸಬೇಕೆಂದು ಅರಣ್ಯ ಇಲಾಖೆಯನ್ನ ಆಗ್ರಹಿಸಿದ್ದಾರೆ. ಸಿದ್ದಾಪುರ ಗುಹ್ಯ ಭಾಗದ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡಿನಿಂದ ಅಪಾರ ಪ್ರಮಾಣದ ಕೃಷಿ ಫಸಲು ನಷ್ಟ ಉಂಟಾಗಿದೆ. ಕಳೆದ 3 ತಿಂಗಳಿನಿಂದ 10ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಮರಿ ಆನೆಗಳೊಂದಿಗೆ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದು, ತೋಟಗಳಲ್ಲಿ ನುಗ್ಗಿ ಅಪಾರ ಪ್ರಮಾಣದ ಕಾಫಿ, ತೆಂಗು, ಬಾಳೆ, ಭತ್ತ ಸೇರಿದಂತೆ ಕೃಷಿ ಫಸಲನ್ನು ನಾಶಪಡಿಸುತ್ತಿದ್ದು ಬೆಳೆಗಾರರಿಗೆ ತುಂಬಾ ಸಂಕಷ್ಟ ಉಂಟು ಮಾಡುತ್ತಿದೆ. ಮಧುಸೂದನ್ ಎಂಬುವವರಿಗೆ ಸೇರಿದ ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು 50ಕ್ಕೂ ಹೆಚ್ಚು ತೆಂಗು ಸೇರಿದಂತೆ ಕೃಷಿ ಫಸಲುಗಳನ್ನು ನಾಶಪಡಿಸಿದ್ದು, ಅಂದಾಜು 5 ಲಕ್ಷಕ್ಕೂ ಹೆಚ್ಚು ಬೆಳೆ ಹಾನಿಯಾಗಿದೆ. ಕೃಷಿ ಬೆಳೆಗಳಿಗೆ ಸಾಲ ಮಾಡಿ ಹಣ ಖರ್ಚು ಮಾಡುತ್ತಿದ್ದು, ಆನೆ ಹಾವಳಿಯಿಂದ ಫಸಲು ಕೈಸಿಗದಂತಾಗಿದೆ. ಇದರಿಂದ ತುಂಬಾ ನಷ್ಟ ಉಂಟಾಗುತ್ತಿದ್ದು, ಅರಣ್ಯ ಇಲಾಖೆಗೆ ಪ್ರತಿ ಬಾರಿ ಮನವಿ ಮಾಡಿದರೂ ಆನೆಗಳನ್ನು ಕಾಡಿಗೆಟ್ಟಲು ಮುಂದಾಗುತ್ತಿಲ್ಲ ಎಂದು ಮಧುಸೂದನ್ ಅಳಲು ತೋಡಿಕೊಂಡಿದ್ದಾರೆ. ಈ ರೀತಿ ಇಲ್ಲಿ ಲೂಟಿಯಾಗಿದೆ. 10ರಿಂದ 11 ಲಕ್ಷ ರೂಪಾಯಿ ನಮ್ಮದೊಬ್ಬರದೇ ಇಲ್ಲಿ ನಷ್ಟ ಆಗಿದೆ. ಸುತ್ತಮುತ್ತಲು ಸುಮಾರು ಜನರದ್ದು ನಾಶ ಆಗಿದೆ, ಗ್ರಾಮಸ್ಥರದ್ದು. ಇದು ನಾವು ಫಾರೆಸ್ಟ್ ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟು ಸುಮಾರು 5-6 ಸರ್ತಿ ಕಂಪ್ಲೇಂಟ್ ಕೊಡೋದಾಯಿತು. ಇದುವರೆಗೆ ಯಾರು ಬಂದಿಲ್ಲ. ಈಗ ಮೊನ್ನೆ ಇಷ್ಟು ಸುಮಾರಾಗಿ ನಾಶ ಆಗಿದೆ ಅಂತ ಹೇಳುವಾಗ ನೋಡಲಿಕ್ಕೆ ಬಂದು ಎಲ್ಲ ನೋಡ್ಕೊಂಡು ಮಾಹಿತಿ ತಗೊಂಡು ಹೋಗಿದ್ದಾರೆ. ಎಷ್ಟು ಗಿಡ ಹೋಗಿದೆ, ಯಾವ್ದು ಹೋಗಿದೆ? ಸುಮಾರು 150ರಿಂದ 200 ತೆಂಗಿನ ಮರದಷ್ಟು ಹೋಗಿದೆ ನಮ್ಮದು. ಮತ್ತು ಮೆಣಸು ಬಳ್ಳಿ, ಕಾಫಿ ಗಿಡ ಈ ಥರದ್ದೆಲ್ಲ ಸುಮಾರು ಹೋಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಅಲ್ಪ ಮೊತ್ತದ ಪರಿಹಾರ ನೀಡುತ್ತಿದ್ದು, ಯಾವುದಕ್ಕೂ ಪ್ರಯೋಜನವಿಲ್ಲದಂತಾಗಿದೆ. ಈ ಭಾಗದಲ್ಲಿರುವ ಕಾರ್ಮಿಕರು ತೋಟಗಳಲ್ಲಿ ಕೆಲಸ ಮಾಡಲು ಹಿಂಜರಿಯುತ್ತಿದ್ದು, ತೋಟದ ಮಾಲೀಕರೇ ಕೆಲಸಗಳನ್ನು ನಿರ್ವಹಿಸುವಂತಾಗಿದೆ. ಕೂಡಲೇ ಆನೆ ಹಾವಳಿಯನ್ನು ತಡೆಗಟ್ಟಿ ಕೃಷಿ ಫಸಲನ್ನು ರಕ್ಷಿಸಬೇಕೆಂದು ಗುಹ್ಯ ಭಾಗದ ನಿವಾಸಿಗಳು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. TV1 ನ್ಯೂಸ್, ಸಿದ್ದಾಪುರ. ರಾಜ್ಯ ಸರ್ಕಾರದ ಕೆಲವೊಂದು ಧೋರಣೆಗಳಿಂದ ಕೊಡಗು ಜಿಲ್ಲೆಯ ರೈತರು ಮತ್ತು ಬೆಳೆಗಾರರು ಕಷ್ಟ ಎದುರಿಸುತ್ತಿದ್ದಾರೆ. ರಾಜ್ಯ ಸರ್ಕಾರ ತನ್ನ ಮಲತಾಯಿ ಧೋರಣೆಯನ್ನ ಕೈಬಿಟ್ಟು ರೈತರು ಮತ್ತು ಬೆಳೆಗಾರರ ಹಿತ ಕಾಪಾಡದಿದ್ದಲ್ಲಿ ಕೊಡಗು ಬಂದ್ಗೆ ಕರೆ ನೀಡುವುದಾಗಿ ವಿರಾಜಪೇಟೆ ತಾಲೂಕು ಬಿಜೆಪಿ ಕೃಷಿ ಮೋರ್ಚಾ ಎಚ್ಚರಿಕೆ ನೀಡಿದೆ. ಸರ್ಕಾರದ ಧೋರಣೆಗಳು ಜಿಲ್ಲೆಯ ರೈತರು ಮತ್ತು ಬೆಳೆಗಾರರ ಪಾಲಿಗೆ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇದರಿಂದಾಗಿ ರೈತರು, ಬೆಳೆಗಾರರು ಪರದಾಡುವಂತಾಗಿದ್ದು, ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ತಿಂಗಳೊಳಗಾಗಿ ಕೊಡಗು ಬಂದ್ಗೆ ಕರೆ ನೀಡುವುದಾಗಿ ವಿರಾಜಪೇಟೆ ತಾಲೂಕು ಬಿಜೆಪಿ ಕೃಷಿ ಮೋರ್ಚಾ ಎಚ್ಚರಿಕೆ ನೀಡಿದೆ. ಗೋಣಿಗುಪ್ಪದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಕೃಷಿ ಮೋರ್ಚಾದ ಅಧ್ಯಕ್ಷ ಸೋಮೇಂಡ ಕಾವೇರಿ ಮಂದಣ್ಣ, ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ಸರ್ಕಾರದ ಸೌಲಭ್ಯಗಳು ದೊರೆತಾ ಇಲ್ಲ. ರೈತರು ಬೆಳೆದ ಬೆಳೆಗಳು ಕಾಡಾನೆ ಪಾಲಾಗ್ತಾ ಇದೆ. ಸೂಕ್ತ ಬೆಲೆಯೂ ಸಿಗದೆ ಕಂಗಾಲಾಗಿದ್ದಾರೆ. ಬೆಳೆಗಾರರಿಗೆ, ರೈತರಿಗೆ ನೀಡುವ ಪರಿಹಾರಧನ ದ್ವಿಗುಣಗೊಳಿಸಬೇಕು ಮತ್ತು ಕಾಡಾನೆಗಳನ್ನು ಕಾಡಿಗಟ್ಟುವಂತೆ ಕಾವೇರಿ ಮಂದಣ್ಣ ಆಗ್ರಹಿಸಿದರು. ದಕ್ಷಿಣ ಕೊಡಗಲ್ಲಿ ವಿದ್ಯುತ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ರೈತರಿಗೆ ಕನಿಷ್ಠ 8 ಗಂಟೆ 3 ಫೇಸ್ ವಿದ್ಯುತ್ ನೀಡಬೇಕು. ಕೃಷಿಕರಿಗೆ ಮತ್ತು ಬೆಳೆಗಾರರಿಗೆ ಮಾರಕವಾಗಿರುವ ಸೂಕ್ಷ್ಮ ಪ್ರದೇಶ ತಾಣ ಘೋಷಣೆ ಯೋಜನೆಯನ್ನ ಕೃಷಿ ಮೋರ್ಚಾ ತೀವ್ರವಾಗಿ ಖಂಡಿಸುತ್ತದೆ ಎಂದು ಕಾರ್ಯದರ್ಶಿ ವಾಸು ತಿಳಿಸಿದರು. ಜಿಲ್ಲೆಯ ಬಗ್ಗೆ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸಿದರೆ ನಿರಂತರ ಹೋರಾಟ ನಡೆಸಲಾಗುತ್ತದೆ ಅಂತ ವಾಸು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮೋರ್ಚಾದ ಉಪಾಧ್ಯಕ್ಷ ಕಟ್ಟೆರ ಈಶ್ವರ್, ಪುಲಿಯಂಡ ಉತ್ತಪ್ಪ ಸುರೇಶ್, ದಾದು ಪೂವಯ್ಯ ಉಪಸ್ಥಿತರಿದ್ದರು. TV1 ನ್ಯೂಸ್, ಗೋಣಿಗೊಪ್ಪ. TV1 ನ್ಯೂಸ್ನಲ್ಲಿ ಮತ್ತೊಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and still pleasant memories of bygone era. Royal collections beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact
9483532181 9446736801. ರಾಯಲ್ ವರ್ಲ್ಡ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್. ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಹೋಂಡಾ, CV ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನನಸಾಗಿಸೋಣ. ಮಡಿಕೇರಿಯ ಕೂರ್ಗ್ ಹೋಂಡಾ. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with an aim of producing world-class professionals in the specialized fields of engineering and management sciences. The institute is affiliated to Visvesvaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE, New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ DVD ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180ಕ್ಕೂ ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ.
ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಡಿಸೈನ್ಗಳು, ಕುಶಾಲನಗರದ ಪೃಥ್ವಿ ಜ್ಯುವೆಲ್ಸ್ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. ಕುಶಾಲನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಕಾವೇರಿ ನದಿಗೆ ಬಾಗಿನ ಅರ್ಪಿಸಲಾಯಿತು. ಬಾಗಿನ ಅರ್ಪಣೆಗೂ ಮುನ್ನ ಕುಶಾಲನಗರದ ಗಣಪತಿ ದೇವಾಲಯದಲ್ಲೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಕಾವೇರಿ ನದಿಗೆ ಬಾಗಿನ ಅರ್ಪಿಸಲಾಯಿತು. ಕರವೇ ಜಿಲ್ಲಾಧ್ಯಕ್ಷ ಪಿಕೆ ಜಗದೀಶ್ ನೇತೃತ್ವದಲ್ಲಿ ನಡೆದ ಬಾಗಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು. ಗಣಪತಿ ದೇವಾಲಯದಿಂದ ಹೊರಟ ಕಾರ್ಯಕರ್ತರು ಕಾವೇರಿ ನದಿ ದಂಡೆಯಲ್ಲಿ ಬಾಗಿನ ಪೂಜೆ ಸಲ್ಲಿಸಿದ್ರು. ಮಳೆ ಬೆಳೆ ಉತ್ತಮವಾಗಿ ಆಗಿ ರೈತಾಪಿ ವರ್ಗ ಸುಖ, ಸಮೃದ್ಧಿ, ನೆಮ್ಮದಿಯಿಂದ ಕೂಡಿ ಬಾಳುವಂತಹ ವರವನ್ನ ನೀಡೆಂದು ಕಾವೇರಿಯನ್ನ ಪ್ರಾರ್ಥಿಸಲಾಯಿತು. ಈ ಸಂದರ್ಭ ಕರವೇ ನಗರಾಧ್ಯಕ್ಷ ಅಣ್ಣಯ್ಯ, ಪ್ರಮುಖರಾದ ರೇಖಾ, ಸಮಾಜ ಸೇವಕ ಜಿಎಲ್ ನಾಗರಾಜು ಮೊದಲಾದವರಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಟಿವಿ1 ನ್ಯೂಸ್ ಮುಗಿಸೋಕೆ ಮುನ್ನ ಟಿವಿ1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಡಿನಾದ್ಯಂತ ಈದ್ ಉಲ್ ಫಿತ್ರ್ ಹಬ್ಬದ ಸಂಭ್ರಮ ಸಡಗರ. ಪ್ರಾರ್ಥನಾ ಮಂದಿರಗಳಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಭಾಗಮಂಡಲ ಕರಿಕೆ ರಸ್ತೆಯಲ್ಲಿ ಕಣ್ಮನ ಸೆಳೆಯುತ್ತಿವೆ ಜಲಧಾರೆಗಳು. ಹಸಿರ ಕಾನನದ ಸೌಂದರ್ಯ ಇಮ್ಮಡಿಗೊಳಿಸಿದೆ ಬೋರ್ಗರೆಯುವ ಜರಿಗಳು. ಕರ್ನಾಟಕದ ವಾಟರ್ ಫಾಲ್ಸ್ ರೋಡ್ ಆಗಿ ಖ್ಯಾತಿ ಪಡೆಯುತ್ತಿದೆ ಕರಿಕೆ ರಸ್ತೆ. ಕರ್ನಾಟಕದ ಪ್ರವಾಸಿ ತಾಣ ವೀಕ್ಷಣೆಗೆ ಬರುತ್ತಿದೆ 5 ಸ್ಟಾರ್ ರೈಲು. 1 ವಾರದ ಟೂರ್ನಲ್ಲಿ ದೊರೆಯಲಿದೆ ವಿಶೇಷ ಆತಿಥ್ಯ. ಅಕ್ಟೋಬರ್ನಲ್ಲಿ ಪ್ರಯಾಣ ಆರಂಭಿಸಲಿದೆ ಗೋಲ್ಡನ್ ಹೆರಿಟೇಜ್ ರೈಲು. ಪ್ಯಾಲೆಸ್ತೈನ್ ಗಾಜಾ ಪಟ್ಟಣದ ಮೇಲಿನ ಇಸ್ರೇಲ್ ದಾಳಿಗೆ ಮುಸ್ಲಿಂ ಯುವ ಒಕ್ಕೂಟದ ತೀವ್ರ ಖಂಡನೆ. ಸಿದ್ದಾಪುರದಲ್ಲಿ ಇಸ್ರೇಲ್ ದಾಳಿ ವಿರುದ್ಧ ಪ್ರತಿಭಟನೆ. ನರಮೇಧದ ವಿರುದ್ಧ ವಿಶ್ವ ರಾಷ್ಟ್ರಗಳು ಧ್ವನಿ ಎತ್ತುವಂತೆ ಪ್ರಮುಖರ ಆಗ್ರಹ. ಪತ್ರಕರ್ತರ ರಕ್ಷಣೆಗೆ ಸರ್ಕಾರ ರೂಪಿಸಬೇಕಿದೆ ಹೊಸ ಕಾನೂನು. ಸವಾಲು ಎದುರಿಸಿ ಮುನ್ನಡೆಯುವ ಮೂಲಕ ಜವಾಬ್ದಾರಿ ನಿರ್ವಹಿಸಿ. ಪತ್ರಿಕಾ ಬಳಗಕ್ಕೆ ರಾಜ್ಯ ಮಾಧ್ಯಮ ಅಕಾಡೆಮಿ ಸದಸ್ಯ ಅನಂತಶಯನ ಕರೆ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ1, ಇದು ನಿಮ್ಮ ಚಾನೆಲ್. Sponsored by Araska, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Arathi Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್. ರಾಯಲ್ ವರ್ಲ್ಡ್, ಮೈಸೂರು.